ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮ 8:30ರಿಂದ 9:30ವರೆಗೂ ಪ್ರಸಾರ ಆಗುತ್ತೆ. ಇವತ್ತು ನೀವು ಫೋನ್ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ನಿಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರ ತಿಳ್ಕೊಳ್ಬೇಕು ಅನ್ನೋದಾಗಿದ್ದರೆ ನಾವು ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ಆದರೆ 4 ಕಂಡೀಷನ್ಸ್ ಏನಪ್ಪ ಅಂತಂದರೆ, ನೀವು ನಮ್ಮ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣ, ನಿಮ್ಮ ಮೊಬೈಲ್ ಮೂಲಕನೋ ಲ್ಯಾಂಡ್ಲೈನ್ ಮೂಲಕ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದಿರೋ ಕಡೆ ಹೋಗಿ ಕೂತ್ಕೊಂಡು ಮಾತಾಡಿ. ಟಿ ವಿ ಮುಂದೆ ಮಾತಾಡಬೇಡಿ, ವಾಲ್ಯೂಮ್ ಇಟ್ಬಿಟ್ಟು. 2ನೇ ಕಂಡೀಷನ್ನು, ತುಂಬ ಉದ್ದಕ್ಕೆ ಮಾತಾಡೋದು ಬೇಡ. ಏನಿದೆ ಪ್ರಶ್ನೆ ಕೇಳಿ, ಎಲ್ಲ ಸ್ಟೋರಿ ಹೇಳೋದು ಬೇಡ. ಏನು ಬೇಕೋ ಆ ಸಮಸ್ಯೆ ನಾನು ತಕ್ಷಣ ನನ್ನ ಮೈಂಡಲ್ಲಿ ಆಯಾ ಗ್ರಹಗಳ ಬಗ್ಗೆ ಯೋಚನೆ ಮಾಡಿ ಪರಿಹಾರ ತಿಳಿಸ್ತೀನಿ. 3ನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಅವರು ಮಲಗಿರ್ತಾರೆ, ಟಾಯ್ಲೆಟಲ್ಲಿ ಇರ್ತಾರೆ, ಬಾತ್ರೂಮಲ್ಲಿ ಇರ್ತಾರೆ, ಟೆರೆಸ್ ಮೇಲೆ ಇರ್ತಾರೆ, ಅಡುಗೆ ಮನೇಲಿ ಇರ್ತಾರೆ, ಇನ್ನೆಲ್ಲೋ ಇರ್ತಾರೆ. ಅಲ್ಲಿಂದಲ್ಲಿ ತೊಗೊಂಡು ಹೋಗೋಷ್ಟರಲ್ಲಿ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗ್ಬೋದು, ಮಾತಾಡೋಕ್ಕಾಗದೇ ಇರ್ಬೋದು, ಒಂದು ಕಾಲ್ ವೇಸ್ಟ್ ಆಗುತ್ತೆ. 4ನೇ ಕಂಡೀಷನು, ನೀವೆಲ್ಲಿ ನಮ್ಮ ಚಾನಲ್ ಕನೆಕ್ಟ್ ಆಗುತ್ತೋ ನೆಟ್ವರ್ಕು ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ, ಓಡಾಡ್ಕೊಂಡು ಮಾತಾಡಬೇಡಿ. ಈಗ ಯಾಕಂದರೆ ಅಲ್ಲಿ ಕನೆಕ್ಟ್ ಆಗಿತ್ತು, ಅಲ್ಲಿಗೆ ಹೋಗಿ ಮಾತಾಡ್ತಿದ್ರೆ ಅಲ್ಲಿ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಅದರಿಂದ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡಿ ದಯವಿಟ್ಟು. ನಿಮ್ಮ ಮೊಬೈಲ್ನಿಂದ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡಿ, ಎಕೋ ಬರುತ್ತೆ. ಈಗ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ ಮಹಿಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿನಿಂದ ಕಾಲ್ ಮಾಡ್ತೇನೆ ಗುರುಗಳೇ. ನಿಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಗುರುಗಳೇ, ಬಹಳ ಸಂತೋಷ ಹೇಳಿ. ಗುರುಗಳೇ, ನೀವು ಮಾಡೋದು ಮುದ್ರಾ ಮಂತ್ರ ಎಲ್ಲ ಮಾಡ್ತಾ ಇದ್ದೀನಿ. ನನ್ಗಾದ್ರೂ 1-2 ಸಮಸ್ಯೆ ಕಾಡ್ತದೆ ಗುರುಗಳೇ. ಏನ್ ಹೇಳಿ? ಪ್ರಶ್ನೆ ಹೇಳ್ಬಿಡ್ತೀನಿ, ಒಂದು ನಿಮಿಷ ಗುರುಗಳೇ. ಅಂದ್ರೆ ನಮ್ ತಾಯಿಯವರು ಅಡಿಗೆ ಮಾಡ್ಬಿಟ್ಟು ನೈಟ್ ಆದ್ರೂ ಊಟ ತಿನ್ನಲ್ಲ ಗುರುಗಳೇ. ಅವ್ರಿಗೆ ಹೊಟ್ಟೆನೇ ಹಸೋಲೆ ಅಂತೆ ಗುರುಗಳೇ. ನಮ್ ತಾಯಿಗೆ 80 ವರ್ಷ ಆಗಿದೆ ಅವ್ರಿಗೆ. ಇನ್ನೊಂದ್ ಸಮಸ್ಯೆ ಗುರುಗಳೇ, ಯಾರಾದ್ರೂನು ಈ ಸ್ವಂತ ಮನೆಯಿಂದ ಮತ್ತೆ ಬಾಡಿಗೆ ಮನೆಗೆ ಹೋದ್ರೆ ಆ ಮನೇಲಿ ಸ್ವಲ್ಪ ಕಿರಿಕಿರಿ ಆಗೋದು, ಸ್ವಲ್ಪ ನಿದ್ದೆ ಮಾಡಕ್ ಬರಲ್ಲ, ಏನಾದ್ರು ಆದ್ರೆ ಅದು ಆ ಮನೇಲಿ ಹೆಂಗಸಕ್ಕೆ ಜಾಸ್ತಿ ಕಿರಿಕಿರಿ ಆಗೋದು, ಜಗಳ ಮಾಡೋದು, ಹೆಂಡತಿ ಗಂಡ ಆ ತರ ಆಗುತ್ತೆ ಗುರುಗಳೇ. ಈ 2ಕ್ಕೂ ಸಮಸ್ಯೆ. ನಿಮ್ ತಾಯಿಗೆ ಏಜ್ ಆಗಿದೆ, ಎಲ್ಲೋ ಒಂದ್ ಕಡೆ ಲಿವರ್ ಪ್ರಾಬ್ಲಮ್ ಇರ್ಬೋದು. ಅದಕ್ಕೆ ಒಂದ್ಸಲ ಊಟನೇ ಮಾಡಲ್ಲ ಗುರುಗಳೇ, ಒಂದಿನಾದ್ರೂ ಮಾಡಲ್ಲ. ಹೊಟ್ಟೆ ಲಿವರ್ ಅಲ್ಲಿ ದೋಷ ಇದ್ರೆ ಹಿಂಗಾಗತ್ತೆ, ಮಾಡಲ್ಲ ಅವ್ರು. ಅದಕ್ಕೆ ಲಿವರ್ ಚೆಕ್ ಮಾಡಿಸಿ ಒಂದ್ಸಲ ಡಾಕ್ಟರ್ ಎಲ್ಲಿ SGOT SGPT ಟೆಸ್ಟ್ ಮಾಡಿಸಿ, ಅದು ಟೆಸ್ಟ್ ಮಾಡಿಸ್ಬಿಟ್ಟು ಅವ್ರು ಏನಾದ್ರು ಲಿವರ್ ಪ್ರಾಬ್ಲಮ್ ಇದ್ದು ಅದ್ರ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲ ಅಂದರೆ ಶುಂಠಿ ಕಷಾಯ ಮಾಡಿಕೊಡಿ, 7 ದಿವಸ ಊಟ ಮಾಡ್ತಾರೆ. 2ನೇದು, ನೀವು ಎಲ್ಲಿ ಹೋಗ್ತಿರೋ ಮನೆಗೆ ಅಲ್ಲಿ ಬಿಳಿ ಎಕ್ಕದ ಗಿಡದ ಒಂದು ಕೊಂಬೆ, ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಅದು ಸ್ವಲ್ಪ ಕಡಿದು ತಂದು ಮನೆ ಒಳಗೆ ಇಟ್ಕೊಳ್ಳಿ. ಇಟ್ಟು ದಿನ ಪೂಜೆ ಮಾಡಿ ಈ ಥರ ದೋಷನ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಲಿವರಲ್ಲಿ ದೋಷ ಇತ್ತು ಅಂದರೆ ಕೆಲವ್ರಿಗೆ ಊಟ ಸೇರಲ್ಲ. ಅಕಸ್ಮಾತ್ ಊಟದಲ್ಲಿ ಮದ್ದು ಹಾಕಿದರೆ, ವಿಷ ಹಾಕಿ ಊಟದಲ್ಲೋ ಬಜ್ಜಿಲೋ ಒಡೆಲೋ ಪಾಯಸದಲ್ಲೋ ಹಾಕಿದರೆ ಕೆಲವ್ರಿಗೆ ಈ ಥರ ಆಗ್ತದೆ. ಇಲ್ಲ ಏನೂ ಹಾಕಿಲ್ಲ ಅಂದರೆ ಲಿವರ್ ದೋಷ ಇರುತ್ತೆ. ಏಜ್ ಆಗ್ತಿದ್ದಾಗೆ ಅದಕ್ಕೆ ಲಿವರ್ ಫಂಕ್ಷನ್ಸ್ ಬಗ್ಗೆ ಚೆನ್ನಾಗಿ ಚೆಕ್ ಮಾಡಿಸ್ಬೇಕು, ಬೇರೆ ಏನು ದೋಷ ಇಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಸ್ವಾಮಿ. ಚಿತ್ರದುರ್ಗದಿಂದ, ಹೇಳಿ. ನಮ್ದೊಂದು ಮನೆ ಒಂದು ಸೇಲ್ ಇಟ್ಟಿವಿ ಸ್ವಾಮಿ. ಅದು ಏನಂದ್ರೂ ಸ್ವಲ್ಪ ಕೆಟ್ಟಿದೆ ಬರ್ತೈತೆ ಸ್ವಾಮಿ. ಯಾರು ಒಂದು ಸೇಲ್ ತಗೊಳಂಗಿಲ್ಲ, ಮಾಡಂಗಿಲ್ಲ. ಮನೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದ್ರೂ ಕೆಲವರು ಒಂದು ನಮ್ಗೆ ಅಡೆತಡೆಗಳು ಜಾಸ್ತಿ ಇದೆ ಸ್ವಾಮಿ ಅದ್ರ ಮನೆ ಬಗ್ಗೆ. ಸೇಲ್ ಮಾಡಬೇಕು ಅಂತ ಇದ್ದೀರಾ? ಹೌದು ಸ್ವಾಮಿ. ಓಕೆ, ನೀವು ಈಗ ಅಲ್ಲಿ ಮನೆ ಒಳಗೆ ಇದ್ದೀರಾ ಅಥವಾ ಖಾಲಿ ಮಾಡಿಬಿಟ್ಟಿದ್ದೀರಾ? ನಾವಿಲ್ಲ, ಮನೆ ಒಳಗಿಲ್ಲ ಸ್ವಾಮಿ. ಅದೇ ಬಾಡಿಗೆ ಕೊಟ್ಟಿದ್ವಿ, ಮೊದಲಿಗೆ ಬಿಡಿಸಿದೀವಿ, ಅದನ್ನ ಸೇಲ್ ಮಾಡ್ಬೇಕಂತಿದ್ವಿ ನಾವು. ಇವಾಗ ಖಾಲಿ ಮನೆ ಇದೆ? ಖಾಲಿ ಮನೆ ಇದೆ ಸ್ವಾಮಿ. ಓಕೆ, ಒಂದು 5 ನಿಂಬೆಹಣ್ಣು ತಗೊಳ್ಳಿ. ಆಯ್ತು. 5 ನಿಂಬೆಹಣ್ಣು ಮತ್ತು ಒಂದು 5 ಚಮಚ ಕಲ್ಲುಪ್ಪು, ಒಂದು 5 ಒಣಮೆಣಸಿನ್ಕಾಯಿ, ಈ ಥರ ತಗೊಂಡು ನಾನು ಹೇಳೋ ಮಂತ್ರ ಜಪ ಮಾಡಬೇಕು. ಓಂ ಭೂ ವರಹ ಸ್ವಾಮಿನೇ ನಮಃ, ಓಂ ಭೂ ವರಹ ಸ್ವಾಮಿಯೇ ನಮಃ, ಓಂ ಭೂ ವರಹ ಸ್ವಾಮಿಯೇ ನಮಃ ಅಂತೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು, ಆ ನಿಂಬೆಹಣ್ಣು ಒಣಮೆಣಸಿನ್ಕಾಯಿ ಒಂದು ಉಪ್ಪು ಒಂದು ಪೇಪರ್ಲಿ ಪೂರ್ವ ದಿಕ್ಕದಲ್ಲಿ ಇಡಿ ನಿಮ್ಮ ಮನೆ ಒಳಗಡೆ, ಇನ್ನೊಂದು ಪಶ್ಚಿಮದಲ್ಲಿಡಿ, ಉತ್ತರ ದಕ್ಷಿಣದಲ್ಲಿಡಿ, ಹೀಗೆ 5 ಇನ್ನೊಂದು ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿಡಿ. ಆಗ ಮನೆ ನಿಮಗೆ ಒಳ್ಳೆ ದುಡ್ಡಿಗೆ ಸೇಲ್ ಆಗುತ್ತೆ, ಒಳ್ಳೆ ಧನ ಜನ ಎರಡೂ ಆಕರ್ಷಣೆ ಆಗುತ್ತೆ. ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ, 1 ಚಮಚ ಕಲ್ಲುಪ್ಪು, ಆ ಥರ
ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಸಪ್ರೇಟಾಗಿ ಇಟ್ಟು ಮಧ್ಯಭಾಗದಲ್ಲಿ ಇಡಬೇಕು. ಇಡೋಕ್ಕೆ ಮುಂಚೆ ಈ ಮಂತ್ರ ಹೇಳಬೇಕು. ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ, ಉಪ್ಪಿಗೆ. ಓಂ ಭೂ ವರಹ ಸ್ವಾಮಿಯೇ ನಮಃ, ಓಂ ಭೂ ವರಹ ಸ್ವಾಮಿಯೇ ನಮಃ ಅಂತೇಳಿ ಭೂ ವರಹ ಸ್ವಾಮಿ ಮಂತ್ರ ಹೇಳಿಟ್ಟು ಒಂದು ವಾರ ಹತ್ತಿಂದಲೇ ಸೇಲ್ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾ ಹೇಳುವಂಥ ಕೆಲವು ತಂತ್ರಗಳನ್ನು ಸಡನ್ನಾಗಿ ನೀವು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋದ್ಮೇಲೆ ನಿಮ್ಗೆ ಅರ್ಥವಾಗಲ್ಲ, ಏನು ಹೇಳಿದ್ರು, ಏನು ಮಾಡಬೇಕು ಅಂತೇಳಿ ಕನ್ಫ್ಯೂಷನ್ ಆಗಿಬಿಡ್ತದೆ. ಅದರಿಂದ ನಾವೇನಾದ್ರು ಕಾಲ್ಸ್ ರೆಕಾರ್ಡ್ ಸಿಕ್ಕಿದ್ರೆ ನಿಮಗೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಹೇಳೋ ಪರಿಹಾರನ. ಇಲ್ಲಾಂದರೆ ನೀವು ಇನ್ನೂ ಒಂದು ದಿವಸ ಕಾಯಬೇಕಾಗತ್ತೆ. ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ನಾವು. ಮತ್ತೊಬ್ರು ಯಾರೋ ಕಾಲರ್ ರೆಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಾನು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಚಿತ್ರದುರ್ಗದಿಂದ ಹೇಳಿ ಅಮ್ಮ. ಮನೆ ಒಂದು ಸೇರಿ ಇಟ್ಟಿದ್ದು 1 ವರ್ಷ ಮೇಲಾಯ್ತು. ಈಗ ಯಾರೋ ಒಬ್ರು ಮಾತಾಡಿದ್ರು, ನಿಮ್ಮ ಯಜಮಾನ್ರು ಅನ್ಸುತ್ತೆ. ಹೌದು, ಕಟ್ಟಾಗ್ತಾ ಅಂತ ಅವ್ರು ತಿರುಗಿ ಫೋನ್ ಮಾಡಿದ್ರು. ಅವರು ಹೇಳಿದ್ದೀನಲ್ಲಮ್ಮ ಪರಿಹಾರ. ನಿಮ್ಮ ಯಜಮಾನ್ರು ಯಾರು ಮಾತಾಡಿದ್ರು, ಪರಿಹಾರ ಮಾಡೋಕ್ಕೆ ಹೇಳಿದ್ದೀನಿ, ಅದು ಮಾಡಿ. ಹೇಳಿದೆ ನಾನು. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಅದೇ ಹೇಳಿದೆ, ನೀವು ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಬೇಕು. ಕಟ್ಟಾಯಿತು ಅಂತ ಹೇಳ್ತಾ ಇದ್ರು ಅವರು. ನಿಮಗೆ ನನ್ನ ವಾಯ್ಸ್ ಕೇಳ್ತಿತ್ತೋ ಏನೋ ಗೊತ್ತಿಲ್ಲ. ಹಲೋ ಹೇಳಿ ಗುರುಜಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಯಾವ ಊರಿಂದ ಮಾತಾಡ್ತೀರಿ? ಕೋಡಿಹಳ್ಳಿಯಿಂದ. ಇಲ್ಲಿಂದ? ಕೋಡಿಹಳ್ಳಿ. ಬೆಂಗಳೂರು ಕೋಡಿಹಳ್ಳಿ? ಇಲ್ಲ ಸರ್, ಕನಕಪುರದ ಹತ್ರ. ಕನಕಪುರದ ಹತ್ರ ಕೋಡಿಹಳ್ಳಿ. ಹೇಳಿ ಅಮ್ಮ. ಗುರುಗಳೇ, ನಮ್ಮ ಮಗಳದು ಮದುವೆ ತುಂಬಾ ವಿಳಂಬ ಆಗ್ತಾ ಇದೆ. ಎಷ್ಟು ಏಜು? 6-9-92. ಅಲ್ಲಮ್ಮ, ಎಷ್ಟು ವರ್ಷ ಈಗ ಅವ್ರಿಗೆ? 32 ವರ್ಷ. 32 ವರ್ಷ ಅಂತಂದ್ರೆ 30 ದಾಟ್ಬಿಟ್ಟಿದ್ದೆ ಅಂತಂದ್ರೆ ಎಲ್ಲೋ ಕಾಳಸರ್ಪ ದೋಷ ಇರ್ತದೆ, ಪುರುಷ ಶಾಪ ಇರ್ತದೆ. ಇದನ್ನು ಫಸ್ಟ್ ಚೆಕ್ ಮಾಡಿಸಿ ಜಾತಕದಲ್ಲಿ ನೀವು. ಗುರುಗಳೇ, ಇದು ಕಾಳಹಸ್ತಿಗೆ, ಕುಕ್ಕೆಗೆ ಎಲ್ಲ ಹೋಗಿ ಬಂದ್ವಿ. ಅಲ್ಲಲ್ಲ, ಯಾವ ಜಾತಿ ಸರ್ಪದೋಷ ಫಸ್ಟ್ ಹೇಳ್ಬೇಕು ನೀವು. ಕಾಳಹಸ್ತಿಗೆ ಹೋದ್ರೆ, ಕುಕ್ಕಿಗೆ ಹೋದ್ರೆ ಆಗಲ್ಲ. 12 ವೆರೈಟಿ ಸರ್ಪದಲ್ಲಿ ಮಗಳಲ್ಲಿ ಯಾವ ಜಾತಿ ಇದೆ ನೋಡಬೇಕು. ಯಾವ ಜಾತಿ ಸರ್ಪದಲ್ಲಿ ಹುಟ್ಟಿದ್ದಾರೆ ಕಾಳಸರ್ಪ ದೋಷ ಅಂತ. ಅನಂತ, ತಕ್ಷಕ, ಕುಳಿಕ, ಕಾರ್ಕೋಟಕ, ವಿಷಧರ, ಶಂಖಪಾಲ, ಶಂಖಚೂಡ, ಪದ್ಮ, ಮಹಾಪದ್ಮ, ಈ ಥರ 12 ವೆರೈಟಿ ಸರ್ಪದಲ್ಲಿ ಆ ದೇವ್ರಿಗೆ ಮಾಡಬೇಕು. ಕುಕ್ಕಿಗೆ ಹೋದವ್ರಿಗೆಲ್ರಿಗೂ ಮದುವೆ ಆಗಲ್ಲ, ಮಕ್ಕಳಾಗಲ್ಲ. ಕಾಳಹಸ್ತಿಗೆ ಹೋದವ್ರಿಗೆಲ್ರಿಗೂ ಯಾವ ಜಾತಿ ಸರ್ಪದಲ್ಲಿ ನಿಮ್ಮ ಮಗಳು ಹುಟ್ಟಿದ್ದಾಳೆ, ಏನು ದೋಷ ಇದೆ, ಪುರುಷ ಶಾಪ ಇದೆಯಾ, ಹಾಗಿದ್ಮೇಲೆ ಇವೆರಡು ಇಲ್ಲ ಅಂತ ಹೇಳಿದ್ರು ಗುರುಜಿ. ಎರಡೂ ಇಲ್ಲ ಅಂದ್ರೆ ಮದ್ವೆ ಆಗ್ಬೇಕು. ಎರಡೂ ಇಲ್ಲ, ಯಾಕೆ ಈ ರೀತಿ ವಿಳಂಬ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ನಂದು ಹಳೆ ಎಪಿಸೋಡ್ ನೋಡೋಕೆ ಹೇಳಿ. ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತೇಳಿ, ಯಾವ ಹೆಣ್ಮಕ್ಳು 30 ದಾಟಿದ ತಕ್ಷಣ ಮದುವೆ ಆಗಿಲ್ಲ ಅಂದರೆ ಕೆಲವು ಸಿಂಪ್ಟಮ್ಸ್ ಹೇಳಿದ್ದೀನಿ. ಆ ಥರದ್ದೇನಾದ್ರು ನಿಮ್ಮ ಸಿಂಪ್ಟಮ್ಸು ನಿಮ್ಮ ಹುಡುಗಿನಲ್ಲಿ ಇತ್ತು ಅಂದರೆ ನಾನು ಹೇಳಿರೋ ಮಂತ್ರ ತಂತ್ರ ಮುದ್ರೆ ಮಾಡೋಕ್ಕೆ ಹೇಳಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ. ಕಾಳಸರ್ಪ ದೋಷ ಇರಬೇಕಮ್ಮ. ಇಲ್ಲ ಅಂದರೆ 30 ಆದರೂ ಮದುವೆ 32 ಆದರೂ ಮದುವೆ ಆಗಿಲ್ಲ ಅಂದರೆ ಅದು ಮತ್ತೆ ಇಲ್ಲ. ಆಮೇಲೆ ನೀವು ಯಾಕೆ ಹೋಗಿದ್ರಿ? ಕುಕ್ಕೆಗೆ ಹೋಗಿದ್ರಿ, ಕಾಳಹಸ್ತಿಗೆ ಹೋಗಿದ್ರಿ? ಇಲ್ಲ ಅಂದಮೇಲೆ ಅವರೆಲ್ಲ ಸುಮ್ಮನೆ ಹೋಗಿ ಬನ್ನಿ ಅಷ್ಟೇನೆ, ಆತರ ಯಾವ್ದು ದೋಷ ಇಲ್ಲ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ಜೊತೆಗೆ 22-26 ಮದುವೆ ಆಗ್ಬೇಕಮ್ಮ. ಹೌದು ಗುರುಗಳೇ, ಹೆಣ್ದೇವ್ರಿಗೆ ಮಡ್ಲಕ್ಕಿ ಕಟ್ಟಿ ಅಂದ್ರು. ಮನೆ ದೇವ್ರಿಗೆ ಹೋಗ್ತೀವಿ. ಹಲೋ, ಅದೇ ಇದು ಚೆಕ್ ಮಾಡಿ. ಇರುತ್ತೆ, ಇರಲ್ಲ ಅನ್ನಂಗಿಲ್ಲ. ಗಂಡಸು ಶಾಪ ಇರ್ತದೆ. ಆದರೆ ಕೆಲ ಹೆಣ್ಮಕ್ಳಿಗೆ ಗಂಡಸು ಪುರುಷ ಶಾಪ ಜಾತಕಗಳಿದ್ರೆ ಮದುವೆ ಆಗಲ್ಲ. ಆದರೂ ಕೂಡ ತೊಂದರೆ ಆಗ್ತದೆ ಮದುವೆ ಆದಮೇಲೆ. ವಿಪರೀತ ಗಂಡನಿಂದ ತೊಂದರೆ ಇಲ್ಲ, ಡೈವರ್ಸ್. ಅದಕ್ಕೆ ಫಸ್ಟು ಪತ್ತೆ ಹಚ್ಚಿ ಒಂದು ಸಲ ಪರಿಶೀಲನೆ ಮಾಡಿಸಿ ನಿಮ್ಮ ಕುಲ ಪುರೋಹಿತರ ಹತ್ರ ಯಾರು ನಿಮಗೆ ಇದಿದ್ದಾರೋ ಅಲ್ಲಿ. ಯಾಕೆಂದರೆ ಅದು 32 ದಾಟಿದೆ ಅಂದಮೇಲೆ ಭಾಳ ಕಷ್ಟ. ಬೇಗ ಮದುವೆ ಮಾಡಬೇಕಮ್ಮ. ಎಷ್ಟೋ ಜನ ಮಕ್ಕಳು 28-29ಕ್ಕೆ ಮುಟ್ಟು ನಿಂತೋಗ್ತಾ ಇದೆ ಇವತ್ತಿನ ದಿವಸ. ಮುಟ್ಟು ನಿಂತೋದ್ಮೇಲೆ ಏನು ಮಾಡ್ತೀರಿ ಮದುವೆ? ಒಂದ್ಸಲ ಜಾತಕ ಪರಿಶೀಲನೆ ಮಾಡಿ. ಹಾಗೆ ನಾನು ಯೂಟ್ಯೂಬಲ್ಲಿ ಒಂದು ಹಳೆ ಯೂಟ್ಯೂಬ್ ಚಾನಲ್ಲಿ ಚೆಕ್ ಮಾಡೋಕ್ಕಿಲ್ಲ ಎಪಿಸೋಡ್ಸು, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ. ಮೈಸೂರಿಂದ, ಹೇಳಿ. ನಿಮ್ಗೆ ಹೆಮ್ಮೆಯ ಕನ್ನಡಿಗ ಈ ವರ್ಷದ ಬಂದಿದೆಯಲ್ಲ ಗುರುಜಿ, ಅಭಿನಂದನೆಗಳು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಿಮ್ಮ ಎಪಿಸೋಡ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಮಿಸ್ ಮಾಡಲ್ಲ. ನಿಮ್ಮ ಜೊತೆ ಸುಮಾರು ಸರಿ ಮಾತಾಡಿದ್ದೀವಿ ಕಾಲ್ ಮಾಡಿ. ಓಹ್, ಭಾಳ ಸಂತೋಷ. ನಿಮ್ ಜೊತೆ ಮಾತಾಡೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಗುರುಜಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರ್ಲಿ ನಮ್ಮ ಮೇಲೆಲ್ಲ. ಇಲ್ಲಮ್ಮ, ನಮ್ಮ ಎಲ್ಲಾ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನನ್ನ ಗುರು ಪರಂಪರೆ ನಿಮ್ಮ ಕಾಪಾಡಲಿ. ಗುರುಜಿ, ಈಗ ನಮ್ಮ ಯೋಧರು ಎಲ್ಲ ಯುದ್ಧ ಸ್ಟಾರ್ಟ್ ಆಗಿದೆಯಲ್ಲ ಗುರುಜಿ, ಯೋಧರೆಲ್ಲ ಯುದ್ಧ ಮಾಡ್ತಾ ಇದಾರಲ್ವಾ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ದೇಶದ ರಕ್ಷಣೆಗೋಸ್ಕರ ಏನಾದ್ರೂ ಒಂದು ಮಂತ್ರನ ಕೊಡಿ ಗುರುಜಿ. ನಾವು ಮನೆಯಲ್ಲಿ ಪಠಣೆ ಮಾಡ್ತೀವಿ.
ಅದರಿಂದ ನಮ್ಮಿಂದನೂ ಸ್ವಲ್ಪ ದೇಶದಲ್ಲಿ ಅಂತ ಒಳ್ಳೇದಾಗಿ. ಹೌದು, ನಮಗೂ ಅದೇ ನಮ್ಮ ದೇಶಕ್ಕೆ ನೋಡಿ, ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ನಮ್ಗೆ ಊಟ ಸಿಗ್ತಿದೆ, ನಮ್ಮ ರಕ್ಷಣೆ ಸಿಗ್ತಿದೆ ಅಂದರೆ ಈ ಪೊಲೀಸ್ನವ್ರನ್ನ ಮರಿಬಾರ್ದು ನಾವು. ಹೌದು, ನಮ್ಮ ಗಡೀಲಿ ನಮ್ಮ ದೇಶ ಕಾಯ್ತಿರೋನ ಮರಿಬಾರ್ದು, ನಮ್ಗೆ ಅನ್ನ ಕೊಡ್ತಿರೋ ರೈತರು ಮರಿಬಾರ್ದು. ಹೌದು, ಈ 3 ಜನ ಚೆನ್ನಾಗಿದ್ರೆ ನಾವು ಇವತ್ತು ಚೆನ್ನಾಗಿದ್ದೀವಿ. ಅವ್ರ ಬಗ್ಗೆ ಡೈಲಿ ಯೋದ್ರ ಬಗ್ಗೆ ರೈತರ ಬಗ್ಗೆ ಪ್ರಾರ್ಥನೆ ಮಾಡ್ತೀನಿ ಗುರುಜಿ. ನಿಮ್ ಬಗ್ಗೆನೂ ಪ್ರಾರ್ಥನೆ ಮಾಡ್ತೀನಿ. ಈಗ ಯುದ್ಧದಿಂದ ನಮ್ ದೇಶನ ನಾವು ರಕ್ಷಿಸೋಸ್ಕರ ಮನೇಲಿ ಏನಾದ್ರು ಪ್ರಾರ್ಥನೆ ಮಾಡೋದಕ್ಕೆ ಮಂತ್ರ ಕೊಟ್ರೆ ಉಪಯೋಗ ಆಗುತ್ತೆ ಗುರುಜಿ. ಖಂಡಿತ. ನಾನು ನಾಳೆ ನಮ್ಮ ಎಪಿಸೋಡ್ ನೋಡಿ, ಬೆಳಗ್ಗೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ ನಾಳೆ, ಅದನ್ನ ನೀವು ನೋಡಿ. ಎಲ್ಲರೂ ಇವರೊಬ್ಬರೇ ಎಲ್ಲ, ಪ್ರತಿಯೊಬ್ಬರು ಕೂಡ ನಮ್ಮ ಭಾರತಕ್ಕೆ ಯಾವುದೇ ರೀತಿ ಬೇರೆ ರಾಷ್ಟ್ರಗಳಿಂದ ಸಾವು ನೋವುಗಳಾಗಬಾರ್ದು, ನಷ್ಟಗಳಾಗಬಾರ್ದು, ನಮ್ಮ ಪುರಾತನ ದೇವಸ್ಥಾನಗಳ ಧ್ವಂಸ ಮಾಡಬಾರ್ದು, ಯಾವುದೇ ರೀತಿ ಸಾವು ನೋವುಗಳಾಗಬಾರ್ದು ಅಂತೇಳಿ ಪ್ರತಿಯೊಬ್ಬರು ಕೂಡ ನಮ್ಮ ಭಾರತ ದೇಶದವರೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಬಹಳ ಕಷ್ಟ. ನಾವು ಉಳಿತೀವೋ ಇಲ್ವೋ, ಇದ್ದಕ್ಕಿದ್ದಾಗ ರಾತ್ರೋರಾತ್ರಿ ಬಾಂಬ್ ಹಾಕಿ ಎಷ್ಟೋ ದೇಶಗಳೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹಿರೋಶಿಮಾ ನಾಗಸಾಕಿ ಎಲ್ಲ ನೋಡಿ ಹೆಂಗಿತ್ತು. ಅದರಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ ಮನೆಯಲ್ಲಿ. ನಾಳೆ ನಮ್ಮ ದೇಶನ ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ ಪ್ರತಿಯೊಬ್ಬ ಭಾರತೀಯ ಏನು ಮಾಡಬೇಕು ಅನ್ನೋದನ್ನು ನಾಳೆ ನಾನು ಎಪಿಸೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಅಂತ ಈ ಸಂದರ್ಭ ಕೇಳ್ಕೊತೀನಿ. ಭಾಳ ಸಂತೋಷಮ್ಮ, ನಮ್ಮ ಭಾರತದ ಬಗ್ಗೆ ಕಾಳಜಿ ವಹಿಸಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಖಂಡಿತ ನನಗೆ ಖುಷಿ ಆಯಿತು. ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಾನು ಮಧು ಅಂತ ಗದಗಿನಿಂದ ಕಾಲ್ ಮಾತಾಡೋದು. ಗದಗ? ಹ್ಞೂ ರೀ ಗುರುಗಳೇ, ಗದಗಿಂದ. ಹೇಳಿ ಅಮ್ಮ. ಗುರುಗಳ, ನನ್ನ ಹೆಲ್ತ್ ಪ್ರಾಬ್ಲಮ್, ನನ್ನ ಸಿಂಪ್ಟಮ್ಸ್ ಹೇಳ್ತೀನಿ ರೀ ಸ್ವಲ್ಪ. ನಾನು ಮುಂಚೆ ಕಾಲ್ನು ಮಾಡಿದ್ನಿ. ನನ್ಗೆ ಡ್ರೈ ಮೌತ್ ರೀ ಗುರುಗಳ. ಅದಕ್ಕೆ ಯಾವ್ದು ಡ್ರೈ ಮೌತ್, ನಾ ಮಾತಾಡ್ತಾ ಬಾಯ್ನ ಒಣಗ್ ಬಿಡ್ತೈತ್ರಿ ನಂದು. ಮತ್ತ ನನ್ ಮುಖ ಸ್ವಲ್ಪ ಕೆಂಪ್ ಇರ್ತೈತ್ರಿ ಗುರುಗಳ. ಒಂದ್ 5-6 ವರ್ಷದಿಂದ ಸ್ವಲ್ಪ ಗಲ್ಲಾಸ್, ನಾನ್ ಸ್ವಲ್ಪ ಬೆಳಗಿದ್ದೀನಿ ಮತ್ತೆ ಕೆಂಪ್ ಇರ್ತಿ, ಈ ಕುದಿ ತನಕ ಕೆಂಪ್. ನಾನ್ ನೋಡಿದ್ರೆ ಎಲ್ಲಾರು ಯಾಕ ನಿಮ್ಮಲ್ಲಿ ಚಂದಿದ್ದಿ, ಹಿಂಗ್ಯಾಕ ಕೆಂಪು ಮುಖ ಆಗ್ತದ ಅಂತ ಹೇಳ್ತಾರಿ. ಅದಕ್ಕೆ ಮತ್ತೆ ನಂದು ಕನ್ಯಾ ರಾಶಿ ಹತ್ತ ನಕ್ಷತ್ರ ರೀ. ಈಗ ನನ್ ಗುರುದಶೆ ನಡೆಯಕತೈತ್ರಿ ಒಂದ್ 2015 ನನ್ಗೆ ಮುಟ್ಟಾಕ್ತೀರಾ? ಮೆನ್ಸಸ್ ಆಗ್ತೀನ್ರಿ. ಇವಾಗ ನನ್ನದು ನಂಗ ನಾರ್ಮಲ್, ನಿಮ್ ಕಾಲ್ ಮಾಡಿದ್ನಿ ರೀ ಗುರುಗಳ. ನನ್ ನಾಲ್ಗಿ ಸ್ವಲ್ಪ ನಾರ್ಮಲ್ ಊಟ ಮಾಡಕ್ ಆಗುದಿಲ್ಲ, ಖರ ಹತ್ತೈತಿ ಅಂತ ಹೇಳಿದ್ದೀರಿ. ನಾನ್ ನಿಮ್ಗ ಗುಳ್ಗಿ ತೋತೀನಿ ಅದು ಗುಳ್ಗಿ ತೊಗೊಂಡಾದ್ಮೇಲೆ ನಾನು ಮೆಚೂರ್ ಆದ್ಮೇಲೆ ಒಮ್ಮೆನೂ ಮಿಸ್ ಆಗಿಲ್ರಿ ಮುಟ್ಟು. ದಿನ ಬೆಳಗ್ಗೆ ಎದ್ದು ಕಾಳಭೈರವನ್ನ ಪೂಜೆ ಮಾಡಿ ಆ ಕಾಳದೇವನಿಗೆ ಒಂದು ಇಡೀ ಅನ್ನ ಇಡಬೇಕು. ಆ ನೈವೇದ್ಯ ಮಾಡಿದ ಅನ್ನನ ತೊಗೊಂಡೋಗಿ ಕಾಗೆಗಳಿಗೆ ಬಡಿಸಿ ಕಾಗೆಗಳು ಬಂದು ತಿನ್ನಬೇಕು. ಕಾಕ ಭೋಜನ ಮಾಡಿ ಆವಾಗ ನಿಮಗೆ ಈ ದೋಷ ಎಲ್ಲ ನಿವಾರಣೆ ಆಗ್ತದೆ. ಕಾಳಭೈರವನ್ನ ಪೂಜೆ ಮಾಡಬೇಕು. ನಿಮ್ಮ ಊರಲ್ಲಿ ಕಾಳಭೈರವ ಇದಾರ ನೋಡಿ, ಇಲ್ಲ ಅಂದರೆ ಭೈರವದೊಂದು ಇಂಟರ್ನೆಟಲ್ಲಿ ಫೋಟೋ ಸಿಗುತ್ತೆ, ಡೌನ್ಲೋಡ್ ಮಾಡಿ ಅದನ್ನು ಫ್ರೇಮ್ ಹಾಕ್ಸಿ ಮನೆ ಇಟ್ಟು ದಿನ ಪೂಜೆ ಮಾಡಿ ಒಂದು 21 ದಿವಸ ಕಾಳಭೈರವನಿಗೆ ಒಂದು ಅರ್ಧ ಲೋಟ ಅನ್ನ ಇಟ್ಟಾದ್ಮೇಲೆ ಅದು ನೈವೇದ್ಯ ಮಾಡಿ ತೊಗೊಂಡೋಗಿ ಮನೆ ಮೇಲೆ, ಟೆರೆಸ್ ಮೇಲೆ ಅಥವಾ ಕಾಗೆ ಇರೋ ಜಾಗದಲ್ಲಿ ಇಟ್ಟು ಬಂದರೆ ಈ ದೋಷ ನಿವಾರಣೆ ಆಗುತ್ತೆ. ಇದನ್ನು ಮಾಡಿ ಮಂತ್ರ ಹೇಳ್ತೀವಿ. ಓಂ ಕಾಳಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ, ಓಂ ಕಾಳಭೈರವಾಯ ನಮಃ ಇದು ಹೇಳ್ತಾ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮನುಷ್ಯ ನೋಡೋಕ್ಕೆ ಚೆನ್ನಾಗಿರ್ತಾನೆ, ಅದರ ಒಳಗೆ 108 ಕಾಯಿಲೆಗಳಿರ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಪ್ರಾರಬ್ಧ ಕರ್ಮ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕು. ಕೊಪ್ಪಳ ಜಿಲ್ಲೆ. ಓಕೆ, ಹೇಳಿ ಏನು ಸಮಸ್ಯೆ? ಏನ್ ಸಮಸ್ಯೆ? ಗುರುಗಳು ಬಾರಿ ಇದು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ. ಬೀಜಾಕ್ಷರ ಮಂತ್ರ ಹೇಳ್ತಾರೆ, ಉಚ್ಚಾರಣೆ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ ನಮ್ದು. ನೀವೇನು ಹೇಳ್ತೀರಿ ಸರಿಯಾಗಿ ಜೋರ ಮಾತಾಡಿ. ಜೋರಾಗಿ ಮಾತಾಡ. ಗುರುಗಳೇ ನಮಸ್ಕಾರ, ನಾವು ಮಣಿಕಂಠ ಅಂತ ಮಾತಾಡೋದು. ನೀವೆಲ್ಲ ಹೇಳೋದು ಕರೆಕ್ಟ್ ಆಗುತ್ತೆ ನಮ್ಮ ಜಾತಕದಲ್ಲಿ. ಓಕೆ, ಮಾಡ್ತಾ ಎಲ್ಲ ಮಂತ್ರ ಮಾಡ್ತೀರಾ? ಮಾಡ್ತೀವಿ ಗುರುಗಳೇ. ಏನು ಕೆಲಸ ಮಾಡ್ತಿರ್ತಾವು? ನಾವು ಈಗ ಎಲೆಕ್ಟ್ರಿಕ್ ವರ್ಕ್. ಎಲ್ಲ ಎಪಿಸೋಡ್ಸ್ ನೋಡ್ತೀರಾ? ಹ್ಞೂ ಗುರುಗಳೇ. ಮತ್ತೆ ಹಾಗೆ ಎಲ್ಲ ಮಂತ್ರಗಳು ಪ್ರಾಕ್ಟೀಸ್ ಮಾಡ್ತೀರೇನಾ? ಹ್ಞೂ ಗುರುಗಳೇ. ವೆರಿ ಗುಡ್. ತುಂಬಾ ಖುಷಿ ಆಯ್ತಪ್ಪ, ಒಳ್ಳೇದಾಗ್ಲಿ. ನನ್ನ ಹೆಸರು ಮಣಿಕಂಠ ಅಂತ ಗುರುಗಳೇ. ಮಣಿಕಂಠ. ಎಲೆಕ್ಟ್ರಿಷಿಯನ್ ಫೀಲ್ಡ್ ವರ್ಕ್ ಇದು ಅಚ್ಚೆ ಬರ್ತಾ ಇಲ್ಲ. ಏನಪ್ಪ? ನನ್ನ ಹೆಸರು ಮಣಿಕಂಠ ಅಂತ ಗುರುಗಳೇ. ಒಳ್ಳೇದು ಮಾಡು. ನಿಂಗೆ ಏನು ಎಲ್ಲ ಥರ ಸಮಸ್ಯೆಗಳಿಗೂ ಮಂತ್ರಗಳು ತಂತ್ರ ಹೇಳ್ಕೊಟ್ಟಿದ್ದೀನಿ. ಎಪಿಸೋಡಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಒಳ್ಳೇದಾಗತ್ತೆ. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ
ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹುಬ್ಳಿಯಿಂದ ಗುರುಜಿ. ನೀವು ನೀವು ಸ್ಪೀಕರ್ ಆನ್ ಮಾಡಿದ್ದೀರಾ ಅಂತ ನೋಡಿ, ಲೌಡ್ ಸ್ಪೀಕರ್ ಲೌಡ್ ಸ್ಪೀಕರ್ ಆಫ್ ಮಾಡಬೇಕು. ಆಫ್ ಮಾಡ್ಬಿಟ್ಟು ಮಾತಾಡಿ. ಹೇಳಿ ಹಲೋ ಹೇಳಿ ಅಮ್ಮ. ಗುರುಜಿ, ನಾವು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. ನಾವು ಇವಾಗ ಡೇಟ್ ಆದಾಗ ಯಾವ್ದಾರ ಫಂಕ್ಷನ್ಗೆ ಹೋಗ್ಬೋದಾ ಗುರುಜಿ? ಅಥವಾ ನಮ್ಮ ರಿಲೇಷನ್ ಎಲ್ಲರೂ ಸತ್ತೋಗಿದ್ರೆ ಸ್ಮಶಾನಕ್ಕೆಲ್ಲ ಹೆಣ್ಮಕ್ಳು ಹೋಗ್ಬೋದಾ ಗುರುಜಿ? ನಿಮ್ಗೆ ಮದುವೆ ಆಗಿದೆಯಾ? ಆಗಿದೆ ಗುರುಜಿ. ಗಂಡ ಇದ್ದಾರಾ? ಇದಾರೆ ಗುರುಜಿ. ಮುತ್ತೈದೆ ಹೆಂಗಸು ಸ್ಮಶಾನಕ್ಕೆ ಹೋಗಂಗಿಲ್ಲ. ಹೌದಾ ಗುರುಜಿ? ಮುಟ್ಟಾದ ಹೆಂಗಸು ಶುಭ ಕಾರ್ಯಕ್ಕೆ ಹೋಗಿ ಅಪವಿತ್ರ ಮಾಡಬಾರ್ದು, ಆ ದೋಷ ಎಲ್ಲ ನಿಮ್ಗೆ ಬರುತ್ತೆ. ಅದರಿಂದ ಯಾವುದೇ ಹೆಂಗಸು ಮುಟ್ಟಾದಾಗ 6ನೇ ದಿನ ಸ್ನಾನ ಆಗೋವರೆಗೂ ಹೊರಗಡೆ ಹೋಗಬಾರ್ದು. ನಿಮ್ಮಲ್ಲಿ ಬಿಡುಗಡೆ ಆಗುವಂಥ ವೈರಸ್ಸು ಮುಟ್ಟಾದಾಗ ಬ್ಲೀಡಿಂಗ್ ಬರುವಂಥ ವೈರಸ್ಸಿಂದ ವಾತಾವರಣ ಕಲ್ಮಶ ಆಗುತ್ತೆ, ಜೊತೆಗೆ ಅದ್ರ ದೋಷ ಇರ್ತದೆ. ಅದರಿಂದ ಮುಟ್ಟಾಗಿರುವಂಥ ಹೆಂಗಸು ಶುಭ ಕಾರ್ಯಗಳಿಗೆ ಹೋಗಬಾರ್ದು. ಮುತ್ತೈದೆಯ ಸ್ತ್ರೀ ಸ್ಮಶಾನಕ್ಕೆ ಕಾಲಿಡೋದು ಹೋಗಬೇಕು, ಶವ ನೋಡ್ಕೋಬೇಕು, ದರ್ಶನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಬರಬೇಕಷ್ಟೇ ವಿನ ಗಂಡ ಬದುಕಿದ್ದಾಗ ಹೆಂಡತಿ ಸ್ಮಶಾನಕ್ಕೆ ಹೋಗೋಂಗಿಲ್ಲ. ಇದು ಗರುಡ ಪುರಾಣದಲ್ಲಿ ಹೇಳುವಂಥ ಒಂದು ಪ್ರೊಸೀಜರ್. ರುದ್ರಭೂಮಿ ಪ್ರದೇಶ ಮಾಡಬಾರ್ದು. ಯಾರಿಗೆ ಮಕ್ಕಳಿದಾರೋ ಅಪ್ಪ ಅಮ್ಮ ಇರ್ತಾರೆ, ಆದರೆ ಅವ್ರ ಮಕ್ಕಳು ಹೊಟ್ಟೋಗ್ತಾರೆ. ಅಪ್ಪ ಅಮ್ಮ ಇದ್ದವರು ಮಕ್ಕಳು ಸ್ಮಶಾನ ಪ್ರವೇಶ ಮಾಡೋಂಗಿಲ್ಲ. ಈಗ ತಂದೆ ತಾಯಿ ಇರ್ತಾರೆ, ನನಗೆ ತಂದೆ ತಾಯಿ ಬದುಕಿದ್ರೆ ನಾನು ಯಾವುದೇ ಕೂಡ ಸ್ಮಶಾನಕ್ಕೆ ಹೋಗೋಂಗಿಲ್ಲ. ತಂದೆ ತಾಯಿ ಬದುಕಿದ್ದಾಗ ಮಕ್ಕಳು ಕೂಡ ಪ್ರವೇಶ ಮಾಡಬಾರ್ದು. ಇಲ್ಲ ಅಂದರೆ ಸ್ಮಶಾನ ಸನ್ನಿ ಅಂತಾಗತ್ತೆ. ರಾಹು ಈ ಥರದ್ದು ಅದೇನಾದ್ರು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಸ್ಕಿಜೋಫರ್ನಿಯಾ ಬರ್ಬೋದು, ಅಲ್ಝೀಮಿರಿಯಾ ಅಂತೇಳಿ ಒಂಥರ ವಿಚಿತ್ರವಾದ ಕಾಯಿಲೆಗಳು ಮಾನಸಿಕವಾಗಿ ಬಂದುಬಿಡ್ತದೆ. ಆದ್ದರಿಂದ ತಾಲಿ ಇರುವಂಥ ಹೆಂಗಸು ಸ್ಮಶಾನಕ್ಕೆ ಹೋಗಬಾರ್ದು. ಅಪ್ಪ ಅಮ್ಮ ಬದುಕಿದ್ರೆ ಮಕ್ಕಳು ಸ್ಮಶಾನಕ್ಕೆ ಹೋಗ್ಬಾರ್ದು. ಬಹುಶಃ ಎಲ್ರಿಗೂ ಉತ್ತರ ಕೊಟ್ಟಿದ್ದೀನಿ ಅನಿಸುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ಇದು ದಾವಣಗೆರೆ ಸರ್, ನಾವು ಲತಾ ಅಂತ ಸರ್. ನಿಮ್ದು ಮುದ್ರಾ ಮಂತ್ರ ನಮಗೆ ತುಂಬಾ ಇದು ಚೆನ್ನಾಗಾಗುತ್ತೆ ಸರ್. ತುಂಬಾ ನಮಗೆ ಇದು ಚೆನ್ನಾಗ್ ಅನ್ಸುತ್ತೆ ಸರ್. ನಮಗೆ ತುಂಬಾ ಚೆನ್ನಾಗಿ ಇದು ಮಾಡ್ತಿದೀವಿ ಸರ್ ನಾವೆಲ್ಲ ಇದನ್ನ ಮುದ್ರಾ ಮಂತ್ರ. ಬಹಳ ಸಂತೋಷ, ಗುಡ್, ಖುಷಿ ಆಯ್ತು. ನೀವು ಒಬ್ಬರೇ ನೋಡ್ತೀರಾ ಅಥವಾ ನಿಮ್ಮ ಬಂಧು? ಇಲ್ಲ ಸರ್, ನಮ್ಮ ಇದು ರಿಲೇಷನ್, ನಮ್ಮ ಮನೇಲಿ ನಾನು ದಿನ ಇದನ್ನೇ ಸರ್ ಇದು ಮಾಡೋದು. ಇದರಿಂದ ನಮಗೆ ತುಂಬಾ ಅಪಾಯ ಎಲ್ಲ ಕಷ್ಟ ಎಲ್ಲ ನಿವಾರಣೆ ಆಗಿದೆ ಸರ್. ಇನ್ನೊಂದು ನಮಗೆ ಕಾಲ್ ಸಿಕ್ಬಿಡ್ತಾರೆ ಸರ್, ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ. ಬಹಳ. ತಾವೇನ್ ಕೆಲಸ ಮಾಡ್ತೀರಿ? ಸರ್ ನಾವು ಹೌದು ಸರ್, ಮನೇಲಿ ಇದ್ದೀನಿ ಸರ್. ಸ್ವಲ್ಪ ಇದು ವ್ಯವಸಾಯನೇ ಮಾಡ್ತೀನಿ ಸರ್. ವ್ಯವಸಾಯನೂ ಇದು ಮನೆಯವ್ರ ಜೊತೆಗೆ ಹೋಗಿ ಮಾಡ್ತೀನಿ ಸ್ಕೂಲ್ನಲ್ಲಿ. ವೆರಿ ಗುಡ್. ಭೂದೇವಿ ಸೇವೆ ಮಾಡ್ತಾ ಇದ್ದೀರಾ, ಗ್ರೇಟ್, ಭಾಳ ಒಳ್ಳೇದಮ್ಮ. ಭೂದೇವಿ ಸೇವೆ, ವ್ಯವಸಾಯ ಮಾಡ್ತಾ ಇದ್ದಾರೆ ಅಂದರೆ ಭಗವಂತನ ಆಪ್ತ ಮಿತ್ರರು ಅಂತಾರೆ ಸರ್. ಅದೇ ನಮಗೇನಿಲ್ಲ, ನಮ್ಮ ಮನೆಯವ್ರ ಅಣ್ಣ ತಮ್ಮಂದ್ರಿ ಮನೆ ಹತ್ರನೇ ಬಂದು ಮಾಟ ಮಂತ್ರ ಅವೆಲ್ಲ ಮಾಡ್ತೀನಿ. ನಮಗೆ ಆಸ್ತಿನೇ ಕೊಡ್ತಾ ಇಲ್ಲ ಸರ್. ತುಂಬಾ ಕಿರುಕುಳ ಅಂದ್ರೆ ತುಂಬಾ ಕಿರುಕುಳ ಸರ್. ನೀವ್ ಹೇಳಿರೋ ಮುದ್ರಾ ಮಂತ್ರ ಎಲ್ಲ ಮಾಡ್ತೀನಿ ಸರ್. ಅದು ಮಾಡಿದ್ಮೇಲೆ ಒಂದ್ ಸ್ವಲ್ಪ ದಿನ ಇದು ಸುಮ್ನೆ ಆಗ್ತಾರೆ ಸರ್, ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸರ್. ಅವ್ರ ಒಬ್ರಲ್ಲ ಏನಲ್ಲ ಸರ್, ಒಂದು 15 ಜನ ಇದ್ದಾರೆ ಸರ್. ಅವ್ರಿಗೆ ಯಾರಿಗೆ ಏನ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಸರ್. ನೀವು ಯಾರಿಗೆ ಏನ್ ಮಾಡೋದು ಬೇಡ. ಎಪಿಸೋಡ್ ನೀವೇನ್ ಮಾಡ್ತಿರೋದನ್ನ ಹೆಚ್ಚೆಚ್ಚಿಗೆ ದಿನ ಮಾಡ್ತಾ ಬನ್ನಿ, ಅದೇ ಅವ್ರು ವಾಪಸ್ ಕಳಿಸುತ್ತೆ. ನಾವೇನು ಮಾಡೋದು ಬೇಡ. ಎಲ್ಲ ಅವ್ರ ಕರ್ಮ ಕಟ್ಕೋತಾ ಇದ್ದಾರೆ. ಇಷ್ಟೆಲ್ಲರೂ ಕೂಡ ನಿಮ್ಗೇನು ಕೆಟ್ಟದಾಗಿಲ್ಲ ಅಂತ ನಾನು ಅನ್ಕೋತೀನಿ. ಏನು ಇವತ್ತವ್ರಿಗೆ ನಿಮ್ಗೆ ಕೈ ಕಾಲು ಅಥವಾ ಏನೇ ಆಗಲಿ ತೊಂದರೆ ಆಗಿಲ್ಲ ಅಲ್ಲ? ನಾನು ಇದನ್ನ ಫಾಲೋ ಮಾಡ್ಕೊಂತಾನೆ ಬರ್ತೀನಿ ಸರ್, ನಿಮ್ ಮುದ್ರಾ ಮಂತ್ರ. ಅದರಿಂದ ನಮಗೆ ತುಂಬಾ ಚೆನ್ನಾಗಿ ಸರ್. ವ್ಯವಹಾರದಲ್ಲಿ ಯಶಸ್ಸು, ಎಲ್ಲದ್ರಲ್ಲಿ ಯಶಸ್ಸು ಸರ್. ಏನೋ ಸ್ವಲ್ಪ ಯಾವ್ದಾದ್ರು ಬೇರೆ ಕಷ್ಟ ಬಂದ್ರೆ ಇದು ಮುದ್ರಾ ಮಂತ್ರ ಮಾಡಿದ ತಕ್ಷಣ ಹೋಗುತ್ತೆ ಸರ್. ಅದೇ ಈಗ ಮಾಟ ಮಾಡಿಸಿ ನೋಡಿ, ದಿನ ನನಗೂ ಮಾಟ ಮಾಡಿಸ್ತಾರಮ್ಮ, ನಾನು ಹೇಳ್ಕೊಳಕ್ಕಾಗಲ್ಲ. ನನಗೂ ಭಾಳ ಜನ ಕೆಟ್ಟ ಜನ ನನ್ನ ಜೊತೆಲೇ ಇದ್ದು ನನ್ನಿಂದಲೇ ಇದ್ದು ಮಾಡುವವರೆಲ್ಲ ನನಗೆ ಮಾಡಿಸುತ್ತಾರೆ. ಆದರೆ ನಾವು ಜಪ ತಪ ಮಾಡ್ತಿರ್ಬೇಕು. ಹಾಗೆ ಅವ್ರು ನಾವೇನು ಜಪ ತಪ ಮುದ್ರಾ ಮಂತ್ರ ಮಾಡಲಿಲ್ಲ ಅಂದರೆ ಅವ್ರು ಏನು ಮಾಡಿಸಿರೋದು ನಮ್ಗೆ ಹಂಗೆ ಆಗ್ಬಿಡ್ತದೆ. ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಏನು ಅವ್ರು ಏನು ಮಾಡಿಸಿರ್ತಾರೋ ಸಂಕಲ್ಪ ಅದೇ ಥರ ನಡೆದೋಗುತ್ತೆ. ಅದಕ್ಕೆ ನಾವು ನಿತ್ಯ ಪೂಜೆ, ಜಪ ತಪ, ಮುದ್ರಾ ಮಂತ್ರ, ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಮಾಡೋದು, ನದಿ ಸ್ನಾನ ಮಾಡೋದು, ಸಮುದ್ರ ಸ್ನಾನ ಮಾಡೋದ್ರಿಂದ ಈ ಮಾಟ ಮಂತ್ರ ತಂತ್ರ ದೋಷಗಳಿಂದ ಬಿಡುಗಡೆ ಆಗ್ತಾ ಇರ್ತದೆ. ಔಟ್ ಮಾಡ್ತಿರ್ತಾರೆ, ನಮಗೇನೂ ಆಗೋದಿಲ್ಲ. ಅವ್ರಿಗೆ ಈ ಮಾಡಿ ಅವ್ರು ಕರ್ಮ ಕಟ್ಕೊಳ್ತಾರೆ. ಅದೇನೋ ನಮಗೆ ತಟ್ಟಿಬಿಟ್ರೆ ಅವ್ರು ಖುಷಿ ಆಗುತ್ತೆ. ನಮಗೆ ತಟ್ಟಲಿಲ್ಲ ಅಂದರೆ ಅವ್ರು ಏನು ಮಾಡಿಸಿದ್ರು ಅದು ಅವ್ರಿಗೆ ಒಂದು ಸಲ ಹೊಟ್ಟೋಗುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಅದನ್ನು ತಲೆ ಕೆಡಿಸ್ಕೊಬೇಡಿ. ನಾನು ಹೇಳಿದ್ರೆ ಏನು ಮಾಡ್ತಿದ್ರು, ಯಾವ ಮುದ್ರಾ ಮಂತ್ರ ಮಾಡ್ತೀವೋ ಅದನ್ನೇ ಕಂಟಿನ್ಯೂ ಮಾಡಿ. ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ. ನಿಮ್ಗೆ ಇನ್ನೂ ಹೆಚ್ಚೆಚ್ಚಿಗೆ ಒಳ್ಳೇದಾಗತ್ತಮ್ಮ. ಅವ್ರು ಕಟ್ಬೋದು, ಇನ್ನೂ ಚೆನ್ನಾಗಿ ಬದುಕ್ತೀರಾ, ನಿಮಗೆಲ್ಲ ಆಸ್ತಿ ಪ್ರಾಪ್ತಿ ಆಗ್ತದೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಅಲ್ಲೋ, ಸ್ವಲ್ಪ ಜೋರ ಮಾತಾಡಿ. ಅರಕಲ್ಗೂಡಿಂದ ಹೇಳಿ ಅಮ್ಮ. ಸ್ವಲ್ಪ ಸರ್ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡ್ತಾ ಇದ್ದೀನಿ, ನಾನೇ ಮಾತಾಡ್ತಾ ಇದ್ದೀನಿ, ಹೇಳಿ.
ಹಲೋ ಸರ್. ಹೇಳಿಮ್ಮ. ನಾನು ಶ್ರುತಿ ಅಂತ ಸರ್. ಹೇಳಿ ಶ್ರುತಿ ಅವರೇ. ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್. ಹೇಳ್ಬೇಕು, ಬೇಗ ಹೇಳ್ಬೇಕು. ಏನ್ ಪ್ರಾಬ್ಲಮ್ ಪಟ್ಟಂತ ಹೇಳಿ. ಸ್ವಲ್ಪ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಇದೆ ಸರ್. ಅದಕ್ಕೋಸ್ಕರ ಮದ್ವೆ ಮತ್ತೆ ಅಣ್ಣಂದಿರಿದ್ದಾರೆ, ಯಾರಿಗೂ ಅವ್ರಿಗೆ ಆರೋಗ್ಯನೂ ಸರಿ ಇಲ್ಲ, ಮದ್ವೆಗಳು ಆಗ್ತಾ ಇಲ್ಲ ಸರ್. ಅದಕ್ಕೆ. ನಿಮಗೆ ಮದ್ವೆ ಆಗಿದ್ಯಾ? ಇಲ್ಲ ಸರ್, ನನಗೂ ಆಗಿಲ್ಲ. ನಿಮ್ ಮುಂದೆ ಇಬ್ಬರು ಅಣ್ಣದಿರಿದಾರಾ? 4 ಜನ, ಒಟ್ಟು 8 ಜನ ಮಕ್ಕಳು ಸರ್ ನಾವು. 8 ಜನ ಮಕ್ಕಳು? ಇಬ್ರು ಅಕ್ಕಂದಿರ್ಗಾಗಿದೆ. ನಮ್ಗೂ ಮದ್ವೆಗಳು ಆಗ್ತಾ ಇಲ್ಲ, ಮತ್ತೆ ಯಾವುದೇ ಕೆಲಸದಲ್ಲೂ ನಮ್ಮ ಮನೇಲಿ ಏಳಿಗೆ ಆಗ್ತಾ ಇಲ್ಲ ಸರ್. ಪ್ರತಿಯೊಂದ್ರಲ್ಲೂ ತೊಂದ್ರೆನೇ ಆಗ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೇನ್ ಮಾಡಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ರಾತ್ರಿ ಹೊತ್ತು ಪ್ರತ್ಯಂಗಿರ ಯಾಗ ಮಾಡಿಸಿ ಮನೆ ಒಳಗಡೆ. ಪ್ರತ್ಯಂಗಿರ ದೇವಿ ಇದು ಹೋಮ ಮಾಡಿಸಿ, ಗೊತ್ತಾಯ್ತಾ? ಆ ಹೋಮ ಮಾಡಿಸ್ಬೇಕು. ಮೆಣಸಿನ್ಕಾಯಿನಲ್ಲಿ ಆಹುತಿ ಕೊಡ್ತಾರೆ ಎಲ್ಲ ಸಾಂಬಾರ್ ಪದಾರ್ಥಗಳಿಂದ. ತಕ್ಷಣ ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಒಂದು ಬಾರಿ ಮಾಡಿಸಿ, ಫಸ್ಟ್ ಗಣಪತಿ ಹೋಮ ಮಾಡಿ ಆಮೇಲೆ ಪ್ರತ್ಯಂಗಿರ ಹೋಮ ಮಾಡಿಸಿ, ಮತ್ತೆ ಇನ್ಯಾವುದು ಮಾಡಬಾರ್ದು, ಬೇರೆ ಏನು ಮಾಡಬಾರ್ದು. ನಿಮ್ಮ ಮನೇಲಿ ಮಾಡಿಸಿ. ಏನಾದ್ರು ನಿಮ್ಮ ಪೂರ್ವಿಕರು ತಾತ ಮುತ್ತಾತಂದಿರದ್ದು ಏನಾದ್ರು ದೋಷ ಇತ್ತು ಅಥವಾ ಮಾಟಮಂತ ಪ್ರಯೋಗ ಆಗಿದ್ರೆ, ನಿಮ್ಮ ವಂಶದಲ್ಲಿ ಏನಾದ್ರು ಸ್ತ್ರೀ ಶಾಪ ಆಗಿದ್ರೆ ಮನೆಗೆ ಸೊಸೆ ಬರ್ತಿಲ್ಲ, ಮನೆಗೆ ನಿಮ್ಮ ಗಂಡು ಮಕ್ಕಳು ಮದುವೆ ಆಗ್ತಿಲ್ಲ. ಹೀಗಾಗಿ ನೀವು ಅವ್ರ ಮದುವೆ ಆಗೋರು ನಿಮ್ಮ ಮದುವೆ ಆಗಲ್ಲ. ಹೀಗಾಗಿ ಸ್ತ್ರೀ ಶಾಪ ದೋಷ ಇದು. ಪ್ರತ್ಯಂಗಿರ ದೇವಿನ ಮಹಾಪ್ರತ್ಯಂಗಿರ, ಭದ್ರಕಾಳಿ ಪ್ರತ್ಯಂಗಿರ, ನಿತ್ಯ ಪ್ರತ್ಯಂಗಿರ, ಕಲ್ಯಾಣ ಪ್ರತ್ಯಂಗಿರ ಅಂತೇಳಿ ಬೇಕಾಷ್ಟು ಪ್ರತ್ಯಂಗಿರ ಇದೆ. ಅದನ್ನು ನಿಮ್ಮ ಲೋಕಲಲ್ಲಿ ಅರಕಲ್ಗೂಡಲ್ಲಿ ಯಾರು ನೋಡಿ ಇಮ್ಮಿಡಿಯೇಟಾಗಿ ಹೋಮ ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಇಲ್ಲಾಂದರೆ ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವ ಕರಾಳ ಧರ್ಮಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ಹ್ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಓಂ ಕ್ಷಂ ಹ್ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವ ಕರಾಳ ಧರ್ಮಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ಹ್ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಈ ಮಂತ್ರನ ಸ್ಲೋ ಪಾಸ್ ಮಾಡಿ ಬರ್ಕೊಳ್ಳಿ. ಇದನ್ನು ಮನೆ ಮಂದಿಯೆಲ್ಲ ಜಪ ಮಾಡಿ ಹೋಮ ಮಾಡೋವ್ರಿಗೂ ಭಾಳ ಪವಾಡ ಆಗುತ್ತೆ. ಭದ್ರಕಾಳಿ ಪ್ರತ್ಯಂಗಿರ ದೇವಿ ಮಂತ್ರ ಇದು, ಬೀಜಾಕ್ಷರ ಮಂತ್ರ. ಖಂಡಿತ ಒಳ್ಳೇದಾಗಲಿ, ಬೇಗ ನಿಮ್ಮಲ್ಲಿ ಶುಭ ಕಾರ್ಯ ಆಗಲಿ, ನಿಮಗೂ ಮದುವೆ ಆಗಲಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಹಾಸನಿಂದ ಛಾಯಾ ಅಂತ. ಹಾಸನ, ಭಾಳ ಸಂತೋಷ. ಹೇಳಿ ಅಮ್ಮ. ಸರ್, ಒಂದು ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ, ಹೇಳಿ. ಅದಕ್ಕೆ ಕೇಳೋಣ ಅಂತ ಸರ್. ಏನು ಹೇಳಿ? ಅದೇ ದುಡ್ಡಿನ ತುಂಬಾ ಸಮಸ್ಯೆ ಇದೆ. ಏನು ದುಡ್ಡಿನ ಸಮಸ್ಯೆ ಏನಂತ ಅರ್ಥ ಮಾಡ್ಕೋಬೇಕು ನಾನು, ಹೇಳಿ. ಸರ್, ಇದು ದುಡ್ಡು ಅಂತಂದ್ರೆ ಏನು ಮನೆಗೆ ಇದು ಅಭಿವೃದ್ಧಿ ಆಗ್ತಿಲ್ಲ ಸರ್. ಅದಕ್ಕೆ ಏನು ಕೆಲಸ ಮಾಡ್ತೀರಿ ನೀವು? ಏನು ಕೆಲಸ ಮಾಡ್ತೀರಿ? ಹಲೋ ಹಲೋ ಸರ್, ಕೇಳಿಸಿದೆ ಸರ್. ಏನು ಕೆಲಸ ಮಾಡ್ತೀರಮ್ಮ? ಸರ್, ಅವರು ಇದಕ್ಕೆ ಹೋಗ್ತಾರೆ ಸರ್, ಕಂಪ್ನಿಗೆ ಹೋಗ್ತಾರೆ, ಆಫೀಸ್ಗೆ. ಸಂಬಳ ಬರುತ್ತೆ ತಾನೇ? ಸರ್, ಬರುತ್ತೆ, ಸ್ವಲ್ಪ ಕಡಿಮೆ. ಇವಾಗ ಏನು ಸಮಸ್ಯೆ, ಸಾಲಗಳು ಸಮಸ್ಯೆ ಇದೆ ಸರ್. ಅದಕ್ಕೆ ಸಾಲ ಬಾಧೆ. ದಿನ ಬೆಳಗ್ಗೆ ಎದ್ದು ಒಂದು ಚೊಂಬು ನೀರು ತೊಗೊಂಡೋಗಿ ಬಿಳಿ ಎಕ್ಕದ ಗಿಡ ಎಲ್ಲಿದೆ ಹುಡುಕಿ ಆ ಬುಡಕ್ಕೆ ನೀರು ಹಾಕಿ ಪೂಜೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಿ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ 108 ಸುತ್ತು 21 ದಿವಸ ಇಲ್ಲ 48 ದಿವಸ ಪೂಜೆ ಮಾಡೋಕ್ಕೆ ಕೇಳಿ ನಿಮ್ಮ ಯಜಮಾನರಿಗೆ. ನಿಮಗೆ ಮೆನ್ಸಸ್ ಆಗೋದ್ರಿಂದ ಮಾಡಬೇಡಿ, ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ. 21 ದಿವಸ ಬಿಡದೆ ಮಾಡಬೇಕು, ಇಲ್ಲ 48 ಒಂದು ಮಂಡಲ ಮಾಡೋಕ್ಕೆ ಬನ್ನಿ. ಎಷ್ಟು ಚೆನ್ನಾಗಿ ನಿಮ್ಮದು ಸಾಲ ಬಾಧೆ ಎಲ್ಲ ನಿವಾರಣೆ ಆಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಊಟ ಇಲ್ಲ ಅಂದರೂ ಸಾಲ ಇರುತ್ತೆ, ಆಸ್ತಿ ಇಲ್ಲ ಅಂದರೂ ಸಾಲ ಇರ್ತದೆ. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ನಾವು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಏನು, ಎಲ್ಲಿಂದ? ನಾವು ಕೇರ್ಪೇಟೆಯಿಂದ. ಸ್ವಲ್ಪ ಜೋರ ಮಾತಾಡಿ, ಕೇಳ್ತಾ ಇಲ್ಲ. ಕೇರ್ಪೇಟೆಯಿಂದ ಸರ್, ಸಾಯಿರಾಮ್. ನೋಡ್ತಾ ಇರ್ತೀನಿ, ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಬಹಳ ಸಂತೋಷಮ್ಮ, ಹೇಳಿ, ಏನ್ ಸಮಸ್ಯೆ? ಅದೇ ಸರ್, ನಮ್ಮ ಅಕ್ಕನ ಮಗಳು 32 ವರ್ಷ ಆಯ್ತು, ಇನ್ನೇ ಮದ್ವೆ ಆಗಿಲ್ಲ. ಅದಕ್ಕೆ ಎಲ್ಲಿ ನೋಡಿದ್ರು ಯಾವ ಸರ್ ದೋಸ ಅಂತ ಬರ್ತದೆ, ದೋಸ ಯಾವ ದೋಸ ಅಂತ ಬರ್ತದೆ ಹೇಳಿ. ಅಲೋ, ಯಾವ ದೋಸ ಅಂತ ಬರ್ತದೆ? ಗುರುಗಳೇ ರಾಕ್ಷಸಗಳ ಅಂತ ಏನೋ ಬರುತ್ತೆ ಗುರುಗಳು. ಯಾವಾಗ್ಲೂ ಹುಡುಗನ್ಗೆ ಜಾತಕಕ್ಕೆ ಯಾವಾಗ್ಲೂ ಹುಡುಗಿಗೆ ರಾಕ್ಷಸಗಣ, ಹುಡುಗಂದು ದೇವಗಣ, ಬರೀ ಯಾವ ಹುಡುಗನ್ ತೋರಿಸಿದ್ರು ಅದೇ ತರ ಬರುತ್ತೆ ಗುರುಗಳೇ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ
ಈ ಬೇವಿನ ಮರ ಅರಳಿ ಮರದ ಕೆಳಗಡೆ ನಾಗರ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದಕ್ಕೆ ಪೂಜೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಕ್ಕೆ ಕೇಳಿ 21 ದಿವಸ ಯಾರು ಆ ಹುಡುಗಿ ಮದುವೆ ಆಗಬೇಕಾಗಿರೋರು. ಅಕಸ್ಮಾತ್ ಇದಿಲ್ಲ ಅಂದರೆ ಉತ್ತಕ್ಕೆ ಪೂಜೆ ಮಾಡಿ ದಿನ 21 ದಿವಸ 108 ಸುತ್ತು ಪ್ರದಕ್ಷಿಣೆ ಮಾಡಿ, ಒಂದಿನಕ್ಕೆ 108 ಅಂಥದ್ದು 21 ದಿವಸ ಮಾಡಿ ಮುಟ್ಟಾದ್ಮೇಲೆ ಮಾಡ್ಲಿಕ್ಕೆ ಕೇಳಿ, ಖಂಡಿತ ಒಳ್ಳೆಯದಾಗ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇಲ್ಲಿ ರಾಕ್ಷಸ ಗಣ ಅಂತ ನಾವು ನೋಡಬಾರ್ದು. ರಾಕ್ಷಸ ಗಣ ಅಂಥೇಳಿ ನಾವು ಮ್ಯಾಚಿಂಗ್ ಮಾಡುವಾಗ ಕೇಳಿ ಬರ್ತದೆ ಗಣಗಳಲ್ಲಿ. ನಾವು ಹುಡುಗಿಗೆ ಮದುವೆ ಯೋಗ ಇದೆಯಾ, ಇದ್ದರೆ ಖಂಡಿತ ಅದು ಮ್ಯಾಚ್ ಆಗ್ತದೆ. ಮದುವೆ ಯೋಗ ಇಲ್ಲ ಅನ್ನೋ 32 ವರ್ಷ ಆಯಿತು ಅಂದರೆ ಕಾಳಸಪ್ಪ ದೋಷ ಇಲ್ಲ ಪುರುಷ ಶಾಪ ಇರ್ತದೆ. ಹೀಗಾಗಿ ಮುಂದಕ್ಕೆ ಹೋಗ್ಬಿಟ್ಟಿದೆ, 30 ದಾಟಿದೆ, 32 ವರ್ಷ ಆಗಿಬಿಟ್ಟಿದೆ. ಅದರಿಂದ ಫಸ್ಟು ನಾಗದೇವತೆ ದೋಷ ನಿವಾರಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹೊಸಪೇಟೆಲಿಂದ ಮಾತಾಡ್ತಿದ್ದೆ ಗುರುಜಿ. ಹೊಸಪೇಟೆ, ಹೇಳಿಮ್ಮ. ನಮಗೆ ಆರಾಮಿಲ್ಲಂಗತ್ತೆ ಸ್ವಾಮಿ. ಏನು ಪ್ರಾಬ್ಲಮ್ ಹೇಳಿ. ಮನೆಗೆ ಮಕ್ಕಳು ಪ್ರಾಬ್ಲಮ್, ಹೆಂಗ್ ಬೇಕಂಗ್ ಮಾತಾಡ್ತಾರ, ಹಾಂ ಮರ್ಯಾದೆ ಕೊಡಲ್ಲ. ಹ್ಞೂ ಒಟ್ಟ ಸ್ವಾಮಿ ಒಂಥರ ಬೇಜಾರು ಮಾಡಿ ಕೇರ್ಲೆಸ್ ಮಾಡಿ ಮಾತಾಡ್ತಾರ. ಮನೆಗೆ ಹಸುಕರು ಕರೆದು ಪಾತ್ ಪೂಜೆ ಮಾಡಿ, ಹುಣ್ಮೆ ದಿವಸ, ಹುಣ್ಮೆ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಸೂರ್ಯ ಮುಳುಗೋ ಸಮಯದಲ್ಲಿ ಹಸು ಕರೆದು ಕರುನು ಕರೆದು ಪಾತ್ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೇಲಿ ಯಾವುದೋ ಒಂದು ದೋಷದಲ್ಲಿ ಪಿತೃಶಾಪ ಮಾತೃಶಾಪ ಇದ್ದರೆ ಮಕ್ಕಳು ತಂದೆ ತಾಯಿ ಮೇಲೆ ಬೈತಾರೆ, ಕೂಗಾಡ್ತಾರೆ, ನಿಷ್ಠುರ ಆಗ್ತದೆ, ಬಾಂಧವ್ಯದಲ್ಲಿ ಬಿರುಕು, ಈ ಥರ. ಅದನ್ನು ಹಸು ಕರೆದು ಪಾತ್ ಪೂಜೆ ಮಾಡಿ ಅದಕ್ಕೆ ಗೋಧಿ ಹಿಟ್ಟು ಬೆಲ್ಲ ಪುಡಿ ಮಾಡಿ ತುಪ್ಪ, ಹಸು ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಮಾಡಿರೋ ಹಾಕಿರೋಂಥ ಗೋಧಿ ಹಿಟ್ಟನ್ನ ತಾಯಿ ಮಗು ಹಸು ಕರ್ಗೆ ಕೊಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಗೃಹ ಕಲಹ ಇದಕ್ಕೆಲ್ಲ ಎಪಿಸೋಡ್ ಮಾಡಿದ್ದೀನಿ, ನೋಡಿ ಒಂದ್ಸಲ ಯೂಟ್ಯೂಬಲ್ಲಿದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಟಿ ನರಸೀಪುರದಿಂದ ಸ್ವಾಮಿ. ನಾನು ಬಂದಿರೋ ಕಷ್ಟ ಯಾರಿಗೂ ಬಂದಿಲ್ಲಕ್ಕ ಸ್ವಾಮಿ. ಹೇಳಿ. ಶಾಣು ಸ್ವಾಮಿ, ನೀನು ಒಂದ್ ನಿಮಿಷ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರ್ ಬರ್ತದ ನನ್ನಪ್ಪ. ಗುರುಗಳೇ ಹೇಳಿ. ಇದು ಟಿ ನರಸೀಪುರದಿಂದ. ಟಿ ನರಸೀಪುರ, ಹೇಳಿ. ಒಂದು ಮೊಮ್ಮಂಗ ಸಾಲ ಮಾಡ್ಬಿಟ್ಟು ಬೇಡ ಸ್ವಾಮಿ, ನಮ್ಗೆ ಹಿಂಸೆ ಹಿಂಸೆ ಆಗ್ಬಿಟ್ಟದಲ್ಲ ಸ್ವಾಮಿ. ನಿಮ್ಮನ್ನ ನೋಡ್ಬೇಕು ನನ್ನಪ್ಪ. ಯಾರು ಸಾಲ ಮಾಡಿರೋದು? ಮೊಮ್ಮಂಗ ಮೊಮ್ಮಂಗ ಏನಕ್ಕೆ ಮಾಡ್ದ ಸಾಲ? ಗೇಮ್ ಆಡಿ 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 30 ಲಕ್ಷ ಸಾಲ ಮಾಡ್ಬಿಟ್ಟು ಬೇಡ ಸ್ವಾಮಿ, ನಮ್ಗೆ ಹಿಂಸೆ ಆಗ್ಬಿಟ್ಟದ ಸ್ವಾಮಿ. ಏನ್ ಕೆಲಸ ಮಾಡ್ತಾನ ಅವನು? ಏನು ಕೆಲ್ಸ ಇಲ್ಲ, ಎಲ್ಲಾನು ಬಿಟ್ಬಿಟ್ಟು ನಿಂತಾನ ಸ್ವಾಮಿ. ಮದ್ವೆ ಮಾಡಿದ್ದೀರಾ? ಇಲ್ಲ ಇಲ್ಲ ಬುದ್ಧಿ, 28 ವರ್ಷ, ಇನ್ನೂ ಮದುವೆ ಮಾಡಿಲ್ಲ. 28 ವರ್ಷ ಸ್ವಾಮಿ. ನಿಮ್ಮ ಮೊಮ್ಮಗ ಮಗಳ ಮಗನ ಮಗನ ಮಗನ? ಮಗ ತೀರೋಗ್ಬಿಟ್ಟ, ಬೆಂಗಳೂರ್ಲಿದ್ದು ನಮ್ಮ ಮಗ ತೀರೋಗ್ಬಿಟ್ಟ. 2 ಹೆಣ್ಣು ಮಕ್ಕಳ ಮನೇಲಿ ಟಿ ನರಸೀಪುರದಲ್ಲಿ ಇದ್ದೀನಿ ಬುದ್ಧಿ. ಈ ಹುಡುಗ ನಿಮ್ಮ ಮಗನ ಮಗನ? ಮಗಳದು ಮಗನ್ಗ ಮಕ್ಳು ಇಲ್ದೋದ್ವು. ಮಗ ಇದಕ್ ಸಿಗಾಕ ಸತ್ತೋದ. 6 ಲಕ್ಷದ ಏನೋ ತಕ್ಕ ಮದುವೆ ಮಾಡ್ಕೊಂಡ ಅವ ಅಲ್ಲಿ ಇದ್ಕೊಂಡ ನಾನು ಊರು ಬಂದ್ಬಿಟ್ಟು ಈ ಮೊಮ್ಮಕ್ಕಳ ದಂಡಲ್ಲಿ ದಿದ್ದಿ ಮಾಡ್ಬಿಡಬೋದ. ಮಗಳ ಮಗ ಸ್ವಾಮಿ, ದೊಡ್ಡ ಮಗಳ ಮಗ, ಒಂದೇ ಮಗ. ನಿಮ್ಮ ಟಿ ನರಸೀಪುರದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ? ಅಲ್ಲಿ ನನ್ನಪ್ಪ ಹೋಯ್ತೀನಿ ಅಪ್ಪ, ಇವಾಗ್ಲೂ ಹೋಯ್ತೀನಿ ನನ್ನಪ್ಪ, ಅಲ್ಲಿ ಹೋಯ್ತೀನಿ, ಹೇಳ್ತೀನಿ, ಕರಿತೀನಿ, ಬರ್ತೀನಿ ಕಪ್ಪ. ನೀವು ಹೋಗೋದಲ್ಲ, ಸಾಲ ಮಾಡಿರೋ ನಿಮ್ಮ ಮೊಮ್ಮಗ ನೀವೆಲ್ಲ. ಅವ್ನಿಗೆ ಹೋಗಿ ದಿನ 108 ಸುತ್ತ ಪ್ರದಕ್ಷಿಣೆ ಮಾಡಕ್ಕೆ ಕೇಳಿ. ಲಕ್ಷ್ಮೀ ಸಮೇತ ನರಸಿಂಹನ ದಿನ 108 ಸಲ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಕ್ಕೆ ಕೇಳಿ. ನೋಡಿ, ಭಾಳ ವಿಚಿತ್ರವಾದ ಪವಾಡ ಆಗ್ತದೆ. ಇದು ಮಾಡಕ್ಕೆ ಕೇಳಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮೊಮ್ಮಗನ್ನೇ ಕಳಿಸಿ. ನೀವು ಅಲ್ಲ, ಈ ಏಜಲ್ಲಿ ನೀವೇನು ಹೋಗಿ ಮಾಡ್ತೀರಿ, ಅವ್ನು ಕಳಿಸಿ 108 ಸುತ್ತ ಪ್ರದಕ್ಷಿಣೆ ಮಾಡಲಿ ಪ್ರತಿನಿತ್ಯ, ಒಂದು 48 ದಿವಸ. ಭಾಳ ಚೆನ್ನಾಗಿ ಪವಾಡ ಆಗ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿದ್ದ ಸ್ವಾಮಿ. ನಾವು ದುರ್ಗಕ್ಕೆ ದಾವಣಗೆರೆಗೆ ಇದ್ ಮಾಡಿದ್ರಲ್ಲ, ಹೋಮ ಮಾಡಿದ್ರಲ್ಲ, ಅಲ್ಲಿ ಬಂದಿದ್ವಿ ಸ್ವಾಮಿ ನಾವು ನಿಮ್ಮ ಇದಕ್ಕೆ ಹೇಳಕ್ಕೆ. ಭಾಳ ಸಂತೋಷ, ಭಾಳ ಸಂತೋಷ. ಹೇಳಿ. ಮತ್ತೆ ನಮ್ಮ ಮಗ ಮದ್ವೆಗೋಸ್ಕರ ಕೇಳ್ಬೇಕಾಯ್ತು ಸ್ವಾಮಿ. ಏನಂತ? ಮದ್ವೆ ಮಾಡ್ತಿದ್ವಿ, ಅದಕ್ಕೆ ನೋಡ್ತಾ ಇದ್ವಿ, ಎಲ್ಲಿ ಸೆಟ್ ಆಗ್ತಿರ್ಲಿಲ್ಲ, ಕೇಳೋಣ ಅಂತ ಮಾಡಿದ್ ಸ್ವಾಮಿ. ಏನ್ ಮಾಡ್ತಾರ ಅವರು? CA ಮಾಡ್ಕೊಂಡ್ ಜಾಬ್ ಮಾಡ್ತಾ ಇದಾರೆ ಸರ್. ಎಲ್ಲಿ? ಬೆಂಗಳೂರಲ್ಲಿ. ಓ, CA ಮಾಡಿದಾರೆ ಅಂದ್ರೆ ಯಾರು ಬೇಕಾದ್ರೂ ಹೆಣ್ಣು ಕೊಡ್ತಾರೆ ಕ್ಯೂ ನಿಂತ್ಕೊಂಡು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? CA ಅಲ್ಲ, ಇನ್ನು ಕಂಪ್ಲೀಟ್ ಆಗಿಲ್ಲ ಸ್ವಾಮಿ, ಮಾಡ್ತಾ ಇದಾನೆ. ಇವಾಗ ಜಾಬ್ ಆಯ್ತು ಅಂತ ಜಾಬ್ಗೆ ಹೋಗ್ತಾ ಇದಾನೆ. ಓಕೆ ಓಕೆ, ಆಯ್ತು. ಎಷ್ಟು ಏಜು?
ಈಗ 27-28 ವರ್ಷ ಇರ್ಬೋದು ಸ್ವಾಮಿ. ಓಕೆ. 96 ನಾನು. ನಿಮ್ಮ ಕುಲದೇವ್ರು ಯಾರು? ಗಂಡ ದೇವರು? ಚಂದ್ರಶೇಶ್ವರ ಅಂತ ಸ್ವಾಮಿ. ಒಂದ್ಸಲ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿ ಹೆಣ್ಣು ಹುಡುಕ್ತಾ ಇದ್ದೀವಿ, ಒಳ್ಳೆ ಹೆಣ್ಣು ಸಿಗೋಂಗೆ ಮಾಡಿ ಒಳ್ಳೆ ಮದುವೆ ಮಾಡಿಸ್ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ ಕುಲದೇವ್ರ ಪರ್ಮಿಷನ್ ತೊಗೊಳ್ಳಿ ಒಂದ್ಸಲ ಹೋಗಿ. ಹೋಗ್ಬಿಟ್ಟು ಬನ್ನಿ. ಹಾಗೆ ನಿಮ್ಮ ವಂಶದ ಹೆಣ್ದೇವ್ರು ಯಾರು ಅವ್ರ ಹತ್ರನೂ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಹೆಣ್ಣು ಹುಡುಕಕ್ಕೆ ಶುರು ಮಾಡಿ, ಖಂಡಿತ ಒಳ್ಳೆಯದಾಗ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಮದುವೆ ಅನ್ನೋದೇ ದೊಡ್ಡ ಭರೆ ಆಗ್ತಂಗೆ ಇವತ್ತು ಜಗತ್ತಿನಲ್ಲಿ. ಮದುವೆ ಆಗಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ, ಇನ್ನೇನು ಸಮಸ್ಯೆ ಇಲ್ಲ. ಮದುವೆ ಆದಮೇಲೆ ಡೈವರ್ಸ್ ಯಾವಾಗ ಆಗುತ್ತೋ ಒಂದು ಸಮಸ್ಯೆ, ಮದುವೆ ಆದ್ಮೇಲೆ ಮಕ್ಕಳೇ ಆಗಿಲ್ಲ ಅಂತ ಒಂದು ಸಮಸ್ಯೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವಿಲ್ಲಿ ಹೊಸಪೇಟೆ ಕಡೆಯಿಂದ ಮಾತಾಡ್ತಿದೀವಿ. ಬಹಳ ಸಂತೋಷ, ಹೇಳಿ ಅಮ್ಮ. ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತೀವಿ ಗುರುಜಿ, ಅದರಿಂದ ನಾವು ಒಂಚೂರು ಬದಲಾವಣೆ ಕಾಣಿಸ್ತಾ ಇದೆ ನಮಗೆ. ಓ, ವೆರಿ ಗುಡ್. ಏನ್ ಕೆಲಸ ಮಾಡ್ತೀರಿ? ಸರ್, ನಾವು ಮನೆಯಲ್ಲಿ ಹೌಸ್ ವೈಫ್. ನಮ್ ಮನೆಯವ್ರದೇ ಕೇಳ್ಬೇಕು ಗುರುಜಿ. ನಾವು ಹೇಳಿ. ಅವ್ರಿಗೆ ಒಂದ್ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ, ಅದು ಬಟ್ಟೆ ಸುತ್ಕೊಂಡ್ ಮಲ್ಕೊಂಡ್ರೆ ಮಾತ್ರ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಊಟದಲ್ಲಿ ಮದ್ದಾಕಿರ್ಬೇಕು, ಫಸ್ಟ್ ತೆಗ್ಸಿ. ಅದು ಹೋಗೋಣ ಬರ್ರಿ ಅಂದ್ರೆ ಬರ್ತಾನೆ ಇಲ್ಲ ಗುರುಜಿ. ಅದು ಏನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ. ಏನ್ ಮಾಡೋದಲ್ಲ, ಹೋಗಿ ಊಟದಲ್ಲಿ ಮದ್ದಾಕಿರ್ತಾರೆ, ತಿಂದಿರೋದಂಗೆ ಆಗ್ತಿದೆ, ಬಟ್ಟೆ ಕಟ್ಕೊಂಡ್ ಮಲಗೋ ಅಷ್ಟು ಹೊಟ್ಟೆ ನೋವು ಅಂತಂದ್ರೆ ಊಟದಲ್ಲಿ ಮದ್ದಿರುತ್ತೆ. ಹೋಗಿ ಇಮಿಡಿಯೇಟ್, ಇಲ್ಲ ಭಾಳ ಕಷ್ಟ, ತೊಂದರೆ ಆಗ್ಬಿಡ್ತದೆ ಆಮೇಲೆ ಮುಂದೆ. ಹೋಗಿ ನಿಮ್ಮ ಒಂದ್ ಸಮಸ್ಯೆ ಗುರುಜಿ, ಮನೆಯಲ್ಲಿ ಸ್ವಲ್ಪ ಅತ್ತೆ ಸೊಸೆಗ ಜಗಳ ಗುರುಜಿ ನಮಗೆ. ಅತ್ತೆ ಸೊಸೆಗೂ ಎಪಿಸೋಡ್ ಮಾಡಿದ್ದೀನಿ ನೋಡಿ. ಅತ್ತೆ ಸೊಸೆ ನಿಮ್ಮದೇ ತಪ್ಪ ಅಥವಾ ನಿಮ್ಮ ಅತ್ತೆ ತಪ್ಪ ನೋಡಿ, ಅದರಿಂದ ಎರಡು ಹೆಣ್ಣು ಆತ್ಮಗಳು ಗಲಾಟೆ ಆಗೋದು ಭಾಳ ದೋಷ. ಇದು ಕೂಡ ನಿಮ್ಮ ಗಂಡದಿರಿಗೆ ಮನೆ ಗಂಡಸು ತೊಂದರೆ ಆಗುತ್ತೆ. ಅದಕ್ಕೆ ಎಪಿಸೋಡ್ ಇದೆ ನೋಡಿ. ಏನು ಸಮಸ್ಯೆ ನೀವು ಜಗಳ ಆಡ್ತಿರೋ ನನಗೆ ಗೊತ್ತಿಲ್ಲ, ಯಾಕೆ ನಿಮ್ಮ ಅತ್ತೆ ನಿಮ್ಮಲ್ಲಿ ದ್ವೇಷಿಸ್ತಾರೋ ಅದು ಗೊತ್ತಿಲ್ಲ, ಆದರೆ ಅದಕ್ಕೆಲ್ಲ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ತೆಗೆದು ಅದು ಪರಿಹಾರ ಮಾಡ್ಕೊಳ್ಳಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗುಬ್ಬಿಯಿಂದ ಸರ್. ಗುಬ್ಬಿಯಿಂದ, ಹೇಳಿ, ಏನು ಸಮಸ್ಯೆ? ಸರ್, ಮನೆಗೆಲ್ಲ ಸಮಸ್ಯೆ ಸರ್, ಹಣಕಾಸಿನ ಸಮಸ್ಯೆ. ಮಗಂಗೆಲ್ಲ 2 ಸಲ ಏಟ್ ಆಗೈತೆ, ಏನ್ ದುಡಿದ್ರು ಕೈ ಎತ್ತಲ್ಲ. ಮಗನ್ಗೆ ಏನಾಯ್ತು? ಈಗ ಆಕ್ಸಿಡೆಂಟ್ ಆಯ್ತು ಸರ್. ಎಷ್ಟು ಏಜ್ ಅವನಿಗೆ? ಅವನಿಗೆ 22 ಸರ್. ಏನ್ ಮಾಡ್ತಿದ್ರು? ಓದ್ತಾ ಇದ್ರ, ಕೆಲ್ಸಲ್ಲಿದ್ರ? ಅವನು ಶೋರೂಮ್ಗೆ ಹೋಗ್ತಿದ್ದ ಸರ್. ಇವಾಗ ಏನ್ ಪ್ರಾಬ್ಲಮ್? ಮಗ್ಳು ಬೇರೆ 5 ತಿಂಗಳಿಗೆ ಅಬಾರ್ಷನ್ ಆಯ್ತು ಸರ್. ಏನಂದ್ರಿ? ಮಗ್ಳಿಗೆ ಏನಾಯ್ತು? ಮಗನಿಗೆ ಅಬಾರ್ಷನ್ ಆಗೈತೆ ಸರ್. ಅಬಾರ್ಷನ್ ಆಗೈತಿ. ಅಬಾರ್ಷನ್ ಆಗಿದೆ, ಡಾಕ್ಟರ್ ತೋರಿಸಿದ್ದೀರಾ? ತೋರ್ತಿದ್ವಿ ಸರ್, ಎಲ್ಲ ಚೆನ್ನಾಗೈತೆ. ಏನು ಪ್ರಾಬ್ಲಮ್ ಇಲ್ಲ, ಯಾಕಂಗ ಆತ ಗೊತ್ತಾಗಲ್ಲ ಅಂತವ್ರೆ. ಮೊದಲು ನಿಮ್ಮ ಕುಲದೇವರಿಗೆ ಹೋಗಿ ಸೇವೆ ಮಾಡಿ, ಫಸ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲೋ ದೋಷ ಇದೆ, ಮಗನಿಗೂ ಆಕ್ಸಿಡೆಂಟ್ ಆಗಿದೆ, ಮಗಳಿಗೂ ಕೂಡ ಸಂತಾನೋತ್ಪತ್ತಿ ಆಗ್ತಿಲ್ಲ ಅಂದರೆ ಹೋಗಿ ದೇವ್ರಿಗೆ ಪ್ರಾರ್ಥನೆ ಮಾಡಿ. ಒಂದು ಸಲ ಮಗನ ಹೆಸರು ತುಲಾಭಾರ ಮಾಡಿಸಿ ತೆಂಗಿನಕಾಯಿನಲ್ಲಿ, ಮಗಳಿಗೆ ಅಬಾರ್ಷನ್ ಆಗ್ತಿದೆ ಅಂದರೆ ತೊಗರಿ ಬೇಳೆನಲ್ಲಿ ತೊಗರಿ ಬೇಳೆನ ತುಲಾಭಾರ ಮಾಡಿಸಿ ನಿಮ್ಮ ಮನೆ ಹೆಣ್ಣು ದೇವ್ರಿಗೆ ಕೊಡಿ. ನಿಮ್ಮ ಅಂದರೆ ನಿಮ್ಮ ಗಂಡನ ಮನೆ, ನಿಮ್ಮ ಮಗಳ ಗಂಡನ ಮನೆಗೆ ಗಂಡದೇವ್ರಿಗೆ ಕೊಡಬೇಕದು. ಇದು ಮಾಡಿಸಿ ಖಂಡಿತ ಒಳ್ಳೆದಾಗತ್ತೆ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳ ಜನಕ್ಕೆ ಕಾಲ್ ಸಿಕ್ಕರು ಕೂಡ ಕೆಲವು ಮಾತಾಡಲಿಲ್ಲ, ಕೆಲವಿಗೆ ಸಿಕ್ಕಲೇ ಇಲ್ಲ. ಅದು ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ಶನಿವಾರ ಮೀಟ್ ಮಾಡ್ತೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ಗೆ ಭಾಳ ಜನ ಕೇಳ್ತಿದ್ದಾರೆ. ನಾನು ಸ್ವಲ್ಪ ಹೊರದೇಶದಲ್ಲಿದ್ದೆ, ಮೊನ್ನೆ ತಾನೇ ಬಂದೆ ಹೊರದೇಶದಿಂದ, ಹೀಗಾಗಿ ಈ ಮಂತಲ್ಲಿ ಸ್ವಲ್ಪ ಅಪಾಯಿಂಟ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಕೊನೆಯಲ್ಲಿ ನಾನು ಅನೌನ್ಸ್ ಮಾಡ್ತೀವಿ ಡೇಟು. ಅದಕ್ಕೆ www.lakshmisrinivas.in ಅಂತ ಈ ವೆಬ್ಸೈಟೆಲ್ಲ ನೋಡ್ತಾ ಇರಿ. ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.